ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ನಿಮಗೆ 50,000ದಿಂದ 35 ಲಕ್ಷ ರೂಪಾಯಿವರೆಗೂ ಪರ್ಸನಲ್ ಲೋನು ಆನ್ಲೈನ್ ಅಲ್ಲಿ ಪಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಲಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಲಿಂಕ್ ಅನ್ನೋದಾದ್ರೆ ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ಗೆ ವಿಸಿಟ್ ಮಾಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಇದರಲ್ಲಿ ನಿಮಗೆ 35 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಸೊ ಇಲ್ಲಿ ನೋಡ್ಕೋಬೋದು, ನಿಮಗೆ EMI ಕ್ಯಾಲ್ಕುಲೇಟ್ ಸಮೇತ ಮಾಡ್ಕೋಬೋದು. ನೀವು ಎಷ್ಟಕ್ಕೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಇಲ್ಲೇ ಕ್ಯಾಲ್ಕುಲೇಟ್ ಅನ್ನೋದು ಮಾಡ್ಕೋಬೋದು. ಮತ್ತು ಇದರಲ್ಲಿ ಇನ್ನೊಂದು ಆಪ್ಷನ್ ಅನ್ನೋದು ಕಾಣುತ್ತೆ, ಮತ್ತು ಇಲ್ಲೇ ಅಪ್ಲೈ ನೋ ಅಂತ ಒಂದು ಆಪ್ಷನ್ ಕಾಣುತ್ತೆ. ನೀವು ಇಲ್ಲೇ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಅಪ್ ಟು 6 ಇಯರ್ಸ್ವರೆಗೂ ಟೆನ್ಯೂರ್ ಅನ್ನೋದಾದ್ರೆ ಕೊಡ್ತಾರೆ. ಇಲ್ಲಿ ನೋಡ್ಕೋಬೋದು ಎಲಿಜಿಬಿಲಿಟಿ ಅಂತ ಒಂದು ಆಪ್ಷನ್ ಕಾಣುತ್ತೆ. ಯಾರ್ಯಾರಿಗೆ ಎಲಿಜಿಬಲ್ ಅಂತ ಹೇಳ್ಬಿಟ್ಟು ಇಲ್ಲೇ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು ನೀವು. ಸೊ ಇಲ್ಲಿ ನಿಮಗೆ ಕಾಣಿಸುತ್ತೆ, ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಕಾಣಿಸುತ್ತೆ, ನೋಡ್ಕೋಬೋದು ಪರ್ಸನಲ್ ಲೋನ್ ಎಲಿಜಿಬಿಲಿಟಿ ಯಾರ್ಯಾರಿಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ನೋಡ್ಕೋಬೋದು. ಸೊ ನೀವು ವರ್ಕ್ ಮಾಡ್ತಿದ್ರೆ ನಿಮಗೆ ಆರಾಮಾಗಿ ಸ್ಯಾಲ್ರಿ ಅನ್ನೋದು ಬರ್ತಿದ್ರೆ, ನಿಮಗೆ ಇನ್ಕಮ್ ಅನ್ನೋದು ಬರ್ತಿದ್ರೆ, ನಿಮಗೆ 25,000 ರೂಪಾಯಿ ಇನ್ಕಮ್ ಬರ್ತಿದ್ರೆ ಈ ಅಪ್ಲಿಕೇಶನಲ್ಲಿ ನಿಮಗೆ ಸಾಲ ಅನ್ನೋದಾದ್ರೆ ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಗ್ರಾಜ್ಯುಯೇಷನ್ ಆಗಿರಬೇಕು ಅಥವಾ ಡಿಪ್ಲೊಮಾ ಆಗಿರಬೇಕು ಅಂತ ಹೇಳಿದ್ದಾರೆ. ಸಿವಿಲ್ ಸ್ಕೋರು 750 ಇರಬೇಕು ಅಂತ ಹೇಳಿದ್ದಾರೆ. ಈ ಒಂದು ಸೈಟಲ್ಲಿ ನೀವು ಏನಾದರೂ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದಾದ್ರೆ ಇಲ್ಲಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಹಾಗಾದರೆ ಈ ಒಂದು ಸೈಟಲ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ರೇಟ್ಸ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. 10.99% ಇಂದ 16.99% ಪರ್ ಹ್ಯಾನಮ್ವರೆಗೂ ಇಂಟ್ರೆಸ್ಟ್ ರೇಟ್ ಅನ್ನೋದಾದ್ರೆ ಚಾರ್ಜ್ ಮಾಡ್ತಾರೆ. ಪರ್ಸನಲ್ ಲೋನ್ಗೆ ಲೋನ್ ಪ್ರೊಸೆಸಿಂಗ್ ಫೀಸು 5% ಅನ್ನೋದು ಮಾಡ್ತಾರೆ. ಪ್ರೀಪೇಮೆಂಟ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾರೆ. ನೋಡ್ಕೋಬೋದು, ನಿಮ್ಗೆ ಇದೆಲ್ಲ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ 500 ರೂಪಾಯಿ ಟ್ಯಾಕ್ಸ್ ಪ್ಲಸ್ ಇನ್ಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾರೆ ರೀಪೇಮೆಂಟ್ ಮಾಡಬೇಕಾದ್ರೆ. ಮತ್ತು ಇಲ್ಲಿ ಬೋನಸ್ ಅಂತ ಹೇಳ್ಬಿಟ್ಟು ಅದು ಚಾರ್ಜ್ ಮಾಡ್ತಾರೆ. ಇಷ್ಟೆಲ್ಲ ಚಾರ್ಜಸ್ ಇರುತ್ತೆ. ಇದನ್ನೆಲ್ಲ ನೋಡಿಕೊಂಡು ನೀವು ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದು ಮಾಡ್ಕೋಬೋದು ಗಾಯ್ಸ್. ಸೊ ತುಂಬ ಒಳ್ಳೆಯ ಸೈಟ್ ಅಂತ ಹೇಳ್ತೀನಿ. ಕೋಟಕ್ ಮಹೀಂದ್ರ ಬ್ಯಾಂಕ್ ಅವ್ರದ್ದು ಇದು ಸೈಟು. ನೀವು ಡೈರೆಕ್ಟಾಗಿ ವಿಸಿಟ್ ಅನ್ನೋದು ಮಾಡಿಕೊಂಡು ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು. ಫ್ರೆಂಡ್ಸ್, ಅಕಸ್ಮಾತ್ ಏನಾದರೂ ಈ ಒಂದು ಸೈಟಲ್ಲಿ ನಿಮಗೆ ₹1 ಸಾಲ ಸಿಗಲಿಲ್ಲ ಅನ್ನೋದಾದರೆ ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಇಲ್ಲಿ ನಾನು ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು, ನಿಮಗೆ 1,000ದಿಂದ 1,25,000 ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಇಲ್ಲಿ ಬ್ರಾಂಚ್ ಲೋನ್ ಆ್ಯಪ್ ಲಿಂಕ್ ಅಂತ ಇನ್ನೊಂದು ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನಲ್ಲೂ ಅಷ್ಟೇ ನಿಮಗೆ 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಾರೆ. 2 ಅಪ್ಲಿಕೇಶನ್ ಬೆಸ್ಟ್ ಆಗಿದೆ. ಅಕಸ್ಮಾತ್ ಆ ಸೈಟಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದರೆ ಈ 2 ಅಪ್ಲಿಕೇಶನ್ನ ಒಂದ್ಸಲ ಇನ್ಸ್ಟಾಲ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ. ಮತ್ತು ಈಗ ಮೈನ್ ವೆಬ್ಸೈಟ್ಗೆ ವಾಪಸ್ ಬರೋಣ. ಇದರಲ್ಲಿ ನೋಡ್ಕೊಳ್ಳೋದಾದರೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಕೋಬೋದು. ಡಾಕ್ಯುಮೆಂಟ್ಸ್ ನೋಡೋದಾದರೆ ನಿಮ್ಮ ಹತ್ರ ಆಧಾರ್ ಕಾರ್ಡು, ವೋಟರ್ ID, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು, ಪಾನ್ ಕಾರ್ಡು ಮತ್ತು ಇಷ್ಟು ಇರಬೇಕಾಗುತ್ತೆ ನಿಮ್ಮ ಹತ್ರ. ಇದೆಲ್ಲಾದರೂ ನೀವೇನಾದರೂ ಪೇ ಮಾಡ್ತಿದ್ರೆ ಬಿಲ್ಸ್ ಅನ್ನೋದು ಇರಬೇಕಾಗುತ್ತೆ. ಟೆಲಿಫೋನ್ ಬಿಲ್ ಅನ್ನೋದು ಬೇಕಾಗುತ್ತೆ. ಅದರಲ್ಲಿ ಅಡ್ರೆಸ್ ಪ್ರೂಫ್ ಅನ್ನೋದು ಇರುತ್ತಲ್ಲ, ಸೊ ಅದಕ್ಕೆ ಬೇಕಾಗುತ್ತೆ. ಮತ್ತು ಸ್ಯಾಲ್ರಿ ಸ್ಲಿಪ್ ಇದ್ದರೆ ಸ್ಯಾಲ್ರಿ ಸ್ಲಿಪ್ ಬೇಕಾಗುತ್ತೆ. ಲಾಸ್ಟ್ 3 ಮಂತ್ಸ್ದು ಸ್ಯಾಲ್ರಿ ಸ್ಲಿಪ್ ಬೇಕಾಗುತ್ತೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಇನ್ಕಮ್ ಟ್ಯಾಕ್ಸ್ ಏನಾದರೂ ನೀವು ಪೇ ಮಾಡ್ತಿದ್ರೆ ಅದನ್ನು ಒಂದ್ಸಲ ಕೊಡಬೇಕಾಗುತ್ತೆ. ಮತ್ತು ಓವರ್ ಡ್ರಾಫ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ನೋಡ್ಕೋಬೋದು. ಇಂಟ್ರೆಸ್ಟ್ ರೇಟ್ ಎಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸ್ತಿದೆ, ನೋಡ್ಕೋಬೋದು. ಫ್ಲೆಕ್ಸಿ ಲಿಮಿಟ್ ಎಷ್ಟೆಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲೇ ಗೊತ್ತಾಗ್ತಿದೆ. ಸೊ ಇಲ್ಲಿ ನೋಡ್ಕೋಬೋದು, ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಏಜ್ ನೋಡೋದಾದರೆ 21 ವರ್ಷದಿಂದ 58 ಆಗಿರಬೇಕು ಅಂತ ಹೇಳಿದ್ದಾರೆ. ಸಿಬಿಲ್ ಸ್ಕೋರ್ ನೋಡೋದಾದರೆ ಮೋರ್ ದ್ಯಾನ್ 730 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ಕೋಬೋದು, ನಿಮಗೆ ಕಾಣಿಸ್ತಿದೆ ನಿಮಗೆ ಎಷ್ಟೆಷ್ಟು ಸ್ಯಾಲ್ರಿ ಬರ್ತಿರಬೇಕು ಅಂತ ಎಲ್ಲ ನಿಮಗೆ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿಕೊಂಡು ನೀವು ಸಾಲ ಅನ್ನೋದಾದರೆ ಪಡ್ಕೋಬೇಕಾಗುತ್ತೆ ಗಾಯ್ಸ್. ಈ ಒಂದು ಸೈಟಲ್ಲಿ ನಿಮಗೆ ಆನ್ಲೈನ್ ಅಲ್ಲ, ನಿಮಗೆ ಆಫ್ಲೈನಲ್ಲೂ ಪ್ರೊವೈಡ್ ಮಾಡ್ತಾರಂತೆ. ಒಂದ್ಸಲ ಆಫ್ಲೈನ್ಗೆ ವಿಸಿಟ್ ಮಾಡಿ ನೋಡಿ. ಅಕಸ್ಮಾತ್ ಆನ್ಲೈನಲ್ಲಿ ಏನಾದರೂ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದಾದರೆ ಕೋಟಕ್ ಮಹೀಂದ್ರ ಬ್ಯಾಂಕ್ ಕಡೆಯಿಂದ ನಿಮಗೆ ಆರಾಮಾಗಿ ಸಾಲ ಅನ್ನೋದಾದ್ರೆ ಪಡ್ಕೋಬೋದು. ಈ ಒಂದು ಸೈಟಿಂದ ಅಲ್ಲ, ನೀವು ಡೈರೆಕ್ಟಾಗಿ ನಿಮಗೆ ಒಂದು ಅಪ್ಲಿಕೇಶನ್ ಅನ್ನೋದಾದ್ರೆ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಇಲ್ಲೇ ಕಾಣಿಸುತ್ತೆ ಅಪ್ಲಿಕೇಶನು. ಪರ್ಸನಲ್ ಲೋನ್ ಆ್ಯಪ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ಎಲ್ಲ ಇಲ್ಲೇ ನಿಮಗೆ ಪ್ರೊಸೀಜರ್ ಅನ್ನೋದಾದ್ರೆ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಡೌನ್ಲೋಡ್ ದಿ ಆ್ಯಪ್ ಅಂತ ಹೇಳಿದ್ದಾರೆ. ಸೊ ಕೋಟಕ್ ಮೊಬೈಲ್ ಬ್ಯಾಂಕಿಂಗ್ ಅಂತ ಒಂದು ಹೇಳ್ಬಿಟ್ಟು ಒಂದು ಆ್ಯಪ್ ಅನ್ನೋದು ಮಾಡಿದ್ದಾರೆ. ನೀವು ಒಂದು ಅಕೌಂಟ್ ಅನ್ನೋದು ಮಾಡಿಸ್ಕೊಂಡು ನೀವು ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಸೊ ತುಂಬ ಒಳ್ಳೆ ಸೈಟ್ ಅಂತ ಹೇಳ್ತೀನಿ. ಆರಾಮಾಗಿ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು. ಅಪ್ಲಿಕೇಶನ್ ಸಮೇತ ಇದೆ. ನಾನು ಇನ್ನೂ ಯೂಸ್ ಮಾಡ್ತಿಲ್ಲ. ನಾನು ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಅನ್ನೋದು ಮಾಡ್ತೀನಿ.
ಯಾವ ರೀತಿ ಪಡ್ಕೋಬೇಕು ಅದ್ರ ಮುಖಾಂತರ ಅಂತ ಹೇಳಿಬಿಟ್ಟು. ಸೊ ಪರ್ಸ್ನಲ್ ಲೋನ್ಗೆ ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು ಈ ಸೈಟ್ ಮುಖಾಂತರ. ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಅಕಸ್ಮಾತ್ ಏನಾದರೂ ಈ ಒಂದು ಸೈಟಲ್ಲಿ ನಿಮಗೆ ಸಾಲ ಸಿಗಲಿಲ್ಲ ಅನ್ನೋದಾದರೆ ನಾನು ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ಸ್ ಅಂತ ಕೊಟ್ಟಿರ್ತೀನಲ್ವಾ, ಅದ್ರ ಮುಖಾಂತರ ನೀವು ಸಾಲ ಅನ್ನೋದಾದರೆ ಪಡ್ಕೋಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.